ದತ್ತು ಮಾಸಾಚರಣೆ ನವೆಂಬರ್ ಮಾಹೆಯನ್ನು ನಾವು ದತ್ತು ಮಾಸಾಚರಣೆ ಅಂತ ನವೆಂಬರ್ 1 ರಿಂದ 30ರವರೆಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊತಾ ಇದ್ದೀವಿ. ಇದು ನಮ್ಮ ಸ್ಟೇಟ್ ಲೆವೆಲ್ ನಡೀತಾ ಇರೋ ಪ್ರೋಗ್ರಾಮು. ಎಲ್ಲ ಜಿಲ್ಲೆಗಳಲ್ಲೂ ಈ ಪ್ರೋಗ್ರಾಮ್ ನಡೆಯುತ್ತೆ. ಎಲ್ಲಿ ಚೆನ್ನಾಗಿ ಅರಿವು ಮೂಡಿಸ್ತಾರೆ ಅಂದರೆ ಇನೋವೇಟಿವ್ ಆಗಿ ನಾವು ಪ್ರೋಗ್ರಾಮ್ಗಳನ್ನು ಮಾಡೋಣ ಅಂತ ಹೇಳಿ ನಾವು ಬೈಕ್ ರ್ಯಾಲಿ, ನಾಳೆ ಜಾಗೃತಿ ಇದು ಜಾಥಾ ಕಾರ್ಯಕ್ರಮ, ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪು, ಈ ಥರ ಸಾಕಷ್ಟು ಒಂದು ಮ್ಯಾರಥಾನು, ಆಮೇಲೆ ನಿನ್ನೆ ನಾವು ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಇಟ್ಕೊಂಡು ಅವ್ವ ದ್ರಾಕ್ಷಣವ್ವ ಅವ್ರ ಕಡೆಯಿಂದ ಅದನ್ನು ಉದ್ಘಾಟನೆ ಮಾಡಿಸಿದ್ವಿ. ಕಾರ್ತಿಕ ಮಾಸ ಇರೋದ್ರಿಂದ ಸಾಕಷ್ಟು ಜನ, ಆಮೇಲೆ ಸೋಮವಾರ ಬೇರೆ ಸಾಕಷ್ಟು ಜನ ಅಲ್ಲಿ ಭಕ್ತರು ಬರ್ತಾ ಇದ್ರು. ಸಾಯಂಕಾಲ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ನೀಡ್ತೀವಿ. ನಾವು ಅಲ್ಲಿ ರಂಗೋಲಿಯನ್ನು ಬಿಡಿಸಿ ದೀಪವನ್ನು ಹಿಡ್ಕೊಂಡು ನಮ್ಮ ಮಕ್ಕಳು ಬಾಲಕರ ಬಾಲಮಂದಿರ ಮತ್ತು ಬಾಲಕಿಯರ ಬಾಲಮಂದಿರ ಮತ್ತು ಅನುಪಾಲನಾ ಗೃಹದ ಮಕ್ಕಳು ಅದನ್ನ ರಂಗೋಲಿಯನ್ನ ಬಿಡಿಸಿ ಅದರಲ್ಲಿ ದೀಪಗಳನ್ನ ಇಡಿಸಿ ಕಲರ್ ತುಂಬಿ ತುಂಬಾ ಚೆನ್ನಾಗಿ ಮಾಡಿದ್ರು. ಇದರಿಂದ ಸಾಕಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿ ಹೋಗಿದೆ. ನಮ್ದು ಮೇನ್ ಉದ್ದೇಶ ಏನು ಅಂತಂದ್ರೆ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ದತ್ತನ್ನ ತಗೊಳ್ಳಿ. ದತ್ತು ಮಕ್ಕಳನ್ನ ಯಾರಾದ್ರೂ ಮಾರಾಟ ಮಾಡ್ತಾರೆ, ದುಡ್ಡು ಕೊಟ್ಟು ತಗೋತಾ ಇದೀವಿ, ಆ ತರ ಮಾಡಬೇಡಿ. ಕೆಲವೊಂದು ನಡೀತಾ ಇದ್ದಾವೆ, ನಮ್ಮ ನಜರಿಗೆ ಬರ್ದೇನು ಅವು ಕೆಲವೊಂದು ಆಗ್ತಾ ಇದ್ದಾವೆ. ಅದು ಕೆಲವೊಬ್ಬರು ಡಾಕ್ಟರ್ಗಳೇ ಮಾಡ್ತಾ ಇರಬಹುದು. ಆದ್ರೆ ಯಾವಾಗ ಅದು ಬೆಳಕಿಗೆ ಬಂದೇ ಬರುತ್ತೆ. ತಪ್ಪು ಯಾವತ್ತೂ ಮುಚ್ಕೊಳ್ಳಲ್ಲ, ಬೆಳಕಿಗೆ ಬಂದೇ ಬರುತ್ತೆ. 4 ವರ್ಷ 5 ವರ್ಷ ನಂತರನೂ ಬೆಳಕಿಗೆ ಬಂದು ಅವರು ತಗೊಂಡಿರೋ ಮಕ್ಕಳನ್ನ ರಿಟರ್ನ್ ತಗೊಂಡಿರೋದು ಎಕ್ಸಾಂಪಲ್ಸ್ ಇದೆ. ಆ ತರ ತಗೊಳ್ಳದೆ ನ್ಯಾಯಯುತವಾಗಿ, ಈಗ ಕಾರ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ನಮ್ದು, ಅಲ್ಲಿ ರಿಜಿಸ್ಟರ್ ಆಗಿ ಅಲ್ಲಿ ಕ್ಯೂ ಇರುತ್ತೆ. ಬೇಗ ಸಿಗಲ್ಲ, ಒಪ್ಕೋತೀವಿ ನಾವು. 2 ವರ್ಷ 3 ವರ್ಷ ಕ್ಯೂ ಇರುತ್ತೆ. ತಮ್ಮ ದಾಖಲಾತಿಗಳನ್ನೆಲ್ಲ ಹಾಕಿದ್ರೆ ಅವ್ರಿಗೆ ಮ್ಯಾಚ್ ಆಗುವಂತ, ಅವ್ರೇನು ಗಂಡು ಬೇಕು ಗಂಡು, ಹೆಣ್ಣು ಬೇಕು ಹೆಣ್ಣು, ಏನ್ ಮಗು ಹಾಕ್ತಾರೆ ಆ ಮಗುನ ಅವ್ರಿಗೆ ಮ್ಯಾಚ್ ಮಾಡಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ದತ್ತನ್ನ ಕೊಡ್ತೀವಿ. ಇದು ತುಂಬಾ ಸರಳೀಕೃತವಾಗಿದೆ. ಎಲ್ಲರೂ ಏನ್ ಅನ್ಕೋತಾರೆ, ಕಾಂಪ್ಲಿಕೇಟೆಡ್ ಇದೆ, ಬೇಗ ಆಗಲ್ಲ, ಆ ತರ ಈ ತರ ಎಲ್ಲ ಇಲ್ಲ, ಬೇಗ ಆಗ್ತಾರೆ. ಮಕ್ಕಳು ಈಗ ಏನಾಗ್ಬಿಟ್ಟಿದೆ, ಪಾಲಕರಿಗೆ ಮಗು ಆಗೋದು ಒಂದು ಇದು ಕಡಿಮೆ ಆಗಿದೆ. ಮಕ್ಕಳಿದ್ದಾರೆ, ಮಕ್ಕಳು ಸಿಗ್ತಾ ಇದ್ದಾರೆ, ಮಕ್ಕಳ ರೇಷಿಯೋಗೂ ಪಾಲಕರ ರೇಷಿಯೋಗೂ ಸ್ವಲ್ಪ ಕಡಿಮೆ ಇರೋದ್ರಿಂದ ಇದಾಗ್ತಾ ಇದೆ. ಆಮೇಲೆ ಮಕ್ಕಳು ಈಗ ಬೇಡದೇ ಇರೋ ಮಕ್ಕಳು ಇಲ್ಲೀಗಲ್ ಆಗಿ ಪ್ರೆಗ್ನೆಂಟ್ ಆಗಿರ್ತಾರೆ ಅಥವಾ ಏನೋ ಒಂದು ಪ್ರಕರಣದಲ್ಲಿ ಆಗಿರುತ್ತೆ ಅಂತಂದ್ರೆ ಆ ಮಗುನ ಎಲ್ಲೋ ಬೇಡದೇ ಇರೋ ಜಾಗಕ್ಕೆ ಕಸದ ತೊಟ್ಟಿಯಲ್ಲಿ ಬೀಸೋದು, ಮೋರಿಯಲ್ಲಿ ಬೀಸೋದು ಅದೆಲ್ಲ ಮಾಡ್ತಾರೆ. ಆ ರೀತಿ ಮಾಡದೆ ಒಂದು ಮಮತೆಯ ತೊಟ್ಟಿಲು ಅಂತ ನಾವು ಒಂದು 5 ಕಡೆ ಇದನ್ನ ಇಟ್ಟಿದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ. ಅದು ಒಂದು ಡಾನ್ ಬಾಸ್ಕೋ ಸಂಸ್ಥೆ ಮುಂದೆ, ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ, ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ, ಒಂದು ಚಿಂಚೋಳಿಯಲ್ಲಿ, ಈ ತರ. ನಿನ್ನೆ ನಾವು ಏನು ವಿಚಾರ ಮಾಡಿದ್ದು, ಶರಣಬಸಪ್ಪ ದೇವಸ್ಥಾನದಲ್ಲಿ ಒಂದು ಮಮತೆಯ ತೊಟ್ಟಿಲು ಇಡೋಣ. ಅಲ್ಲಿ ಅಂದ್ರೆ ಜನ ತುಂಬಾ ಬರ್ತಾ ಇರ್ತಾರೆ, ಸ್ವಲ್ಪ ಎಲ್ಲಾದ್ರೂ ಜನ ಬರ್ದೇ ಇರೋ ಕಡೆ, ಯಾಕಂದ್ರೆ ಯಾರು ನೋಡ್ತಾರೆ ಅಂತ ಹಾಕಲ್ಲ. ನಮ್ಮ ಸಂಸ್ಥೆ ಮುಂದೆನೂ ಇಟ್ಟಿದ್ದೀವಿ, ಅಲ್ಲಿ ಯಾರು ಬಂದು ಮಗುನ ಹಾಕಲ್ಲ, ಎಲ್ಲ ಕ್ಯಾಮ್ರಾ ಇಟ್ಟಿರ್ತಾರೆ, ಇದ್ ಮಾಡಿರ್ತಾರೆ ಅಂತ ಹೇಳಿ. ಅಲ್ಲಿ ಎಲ್ಲೂ ಕ್ಯಾಮ್ರಾ ಇಟ್ಟಿರಲ್ಲ, ಏನೂ ಇಟ್ಟಿರಲ್ಲ, ಯಾರಿಗೂ ಗೊತ್ತೂ ಆಗಲ್ಲ. ಆಮೇಲೆ ಇನ್ ಕೇಸ್ ಅವರೇ ಬಂದು ನಮ್ಮ ಕೈಲಿ ಮಗುನ ಕೊಟ್ರು ನಾವು ಅವ್ರ ಹೆಸರನ್ನ ಡಿಸ್ಕ್ಲೋಸ್ ಮಾಡಲ್ಲ. ಈಗೆಲ್ಲೋ ಕಸದ ತೊಟ್ಟಿಯಲ್ಲಿ ಬೀಸಾಡಿದಾಗ ಅವ್ರಿಗೆ ಇನ್ಫೆಕ್ಷನ್ ಆಗಿ ಮಗು ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಹುಟ್ಟಿದ ನವಜಾತ ಶಿಶು ಅಂದ್ರೆ ನಾವು ಎಷ್ಟು ನಮ್ಮ ಮನೇಲಿ ಮಗು ಆದಾಗ ಹೇಗೆ ತಗೋತಾ ಇರ್ತೀವಿ, ಅಂತ ಮಗುನ ತಗೊಂಡೋಗಿ ತೊಟ್ಟಿ ಪಕ್ಕಕ್ಕೆ ಹಾಕಿದ್ರೆ ತುಂಬಾ ಆರೋಗ್ಯ ಇದಾಗುತ್ತೆ. ಆಗಿ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಜಿನ್ಸಲ್ಲಿ ಒಂದಾಗಿತ್ತು, ಮಗುನ ಟಾಯ್ಲೆಟ್ ಅಲ್ಲಿ ಡೆಲಿವರಿ ಆಗಿ ಅಲ್ಲಿ ಟಾಯ್ಲೆಟ್ ಅಲ್ಲಿ ಬಿಟ್ಟು ಹೋಗಿದ್ಲಲ್ಲ, ಮಗು ಸತ್ತೇ ಹೋಯ್ತು. 1.5 kg ಮಗು ಇತ್ತು. ಅಷ್ಟು ಅಂದ್ರೆ ಬೀಳೋ ಪ್ರಸಂಗದಲ್ಲಿ ತಲೆಗೆ ಏಟಾಗಿ ಏನೋ ಆಗಿ ಒಂದು ಇದು ಇರುತ್ತೆ. ಆಮೇಲೆ ಅದು ಬಹುಶಃ ದಿನಗಳ ಅವಧಿ ಕಡಿಮೆ ಇತ್ತು ಅನ್ಸುತ್ತೆ. ಆ ಮಗು 1-2 ದಿನ ಇತ್ತು, ಆಮೇಲೆ ತೀರೋಯ್ತು. ಇನ್ನೊಂದು ಕಸದ ತೊಟ್ಟಿಯಲ್ಲಿ ಸಿಕ್ತು, ಅದು ತುಂಬಾ ಚೆನ್ನಾಗಿದೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ಸಿದೀವಿ, ಚೆನ್ನಾಗಿದೆ. ಅಂತ ಮಕ್ಕಳನ್ನೇ ನಾವು ದತ್ತು ಕೊಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ನಾವು ಇದು ಕಾರ್ಯಕ್ರಮನ ಮಾಡ್ತಾ ಇರೋದು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ನಮ್ದು ಒಂದು ವಿಂಗ್ ಇದೆ. ಇದರಿಂದ ಮಕ್ಕಳ ಸಹಾಯವಾಣಿ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಇತರ ಸಂಘ ಸಂಸ್ಥೆಗಳು, ಸರ್ಕಾರಿ ಆಗಲಿ ಸರ್ಕಾರೇತರ ಸಂಸ್ಥೆಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾನು ತೋರಿಸ್ಲಾ ಫೋಟೋಸ್ ನಾವೇ ಹೋಗಿದ್ವಿ. ನಮ್ಮ ಇಲಾಖೆಯಿಂದ ಏನಿದೆ, ಮಗು ಜೀವಂತವಾಗಿದ್ರೆ ಸಾಕಷ್ಟು ನಾವು ಆ ಮಗುಗೆ ದುಡ್ಡು ಕೊಡ್ತೀವಿ, ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ನಮ್ಮ ರೂಲ್ಸ್ ಏನಿದೆ, ನಮ್ಮ ಆದೇಶಗಳೇನಿದೆ ಅದ್ರ ಪ್ರಕಾರ ನಾವು ಹೋಗ್ಬೇಕು. ಮಗು ಡೆತ್ ಆದ್ರೆ ಯಾವುದೇ ನಮ್ಮಲ್ಲಿ ಪರಿಹಾರ ಇರಲ್ಲ. ಆಮೇಲೆ ಅದು ನಡೆದಿರೋ ಘಟನೆ ಮೈಸೂರಲ್ಲಿ, ಆದ್ರೆ ಅವ್ರು ಇಲ್ಲಿ ರಿಟರ್ನ್ ಬಂದ ದಿನಾನೇ ನಾವು ಅವ್ರಿಗೆ ಹೋಗಿ ಎಲ್ಲಾ ಇಲಾಖೆಯವರು, ನಮ್ಮ CDPO, ಸಮಾಜ ಕಲ್ಯಾಣ ಇಲಾಖೆ, ಆಮೇಲೆ ಸ್ಕೂಲ್ ಹೆಡ್ ಮಾಸ್ಟರ್, ಎಲ್ಲರೂ ಹೋಗಿ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಸಾಂತ್ವನ ಕೊಟ್ಟಿದ್ದೀವಿ. ಅವ್ರಿಗೆ ಇನ್ನೂ ಉಳಿದ 4 ಮಕ್ಕಳಿದ್ದಾರೆ.
ಆ ಮಕ್ಕಳಲ್ಲಿ ನಮ್ದೊಂದು ಶಾಲೆಗೆ ಹೋಗೋ ಮಕ್ಕಳು ಇರೋರಿಗೆ ಒಂದು ಸ್ಪಾನ್ಸರ್ಶಿಪ್ ಅಂತ ಹೇಳಿ ಪ್ರಾಯೋಜಕತ್ವ ಯೋಜನೆ ಅಂತ ಇದೆ. ಅಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ರೂಪಾಯಿ ದುಡ್ಡು ಬರುತ್ತೆ. ಅದಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡ್ಕೋತೀವಿ. ಅಲ್ಲ ಮಾಡ್ತೀವಿ, ಅದು ಇನ್ನೂ ಅರ್ಜಿ ತಗೊಂಡು ಅದು ಅಂದ್ರೆ ಆ ಮಗು ಇನ್ನೂ ಶಾಲೆಗೆ ಹೋಗ್ತಾ ಇಲ್ಲ, ಸೇರ್ಬೇಕು. ಇಲ್ಲ ಇಲ್ಲ ಇಲ್ಲ, ಚಿಕ್ಕವರು ಇದ್ದಾರೆ, ಇನ್ನು 5 ವರ್ಷ 6 ವರ್ಷ ಇದ್ದಾರೆ ಅಷ್ಟೇ. 7 ವರ್ಷ ಮಗ ಇದ್ದಾನೆ ಮ್ಯಾಮ್, ದೊಡ್ಡ ಮಗನೇ. ನಾವು ಆಕ್ಚುಲಿ 6th ಸ್ಟ್ಯಾಂಡರ್ಡ್ ಅಬೋ ಇರೋರಿಗೆ ಕೊಡ್ತೀವಿ. ಕೆಲವೊಂದು ಸ್ಪೆಷಲ್ ಕೇಸ್ಗೆ ಅದು DC ಅವರು ಅಧ್ಯಕ್ಷತೆಯಲ್ಲಿ ಅವ್ರ ಡಿಸ್ಕಷನ್ ಅಲ್ಲಿ ಇರುತ್ತೆ. ಅವ್ರ ಮಗುನ ನೋಡ್ಕೊಳ್ಳೋ ಹಂಗೆ ಶಕ್ಯತೆ ಇರಬೇಕು. ಈಗ ಅವ್ರಿಗೆ ಮಕ್ಕಳು ಇರ್ಲಿಲ್ದವ್ರಿಗೆ ಕೊಡ್ತೀವಿ. ಒಂದು ಮಗು ಇತ್ತು ಅವರು ತಗೋತೀನಿ ಅಂತಂದ್ರೆ ಇನ್ನೊಂದು ಮಗುನ ತಗೋಬಹುದು. 2 ಮಕ್ಕಳು ಇರೋರು ತಗೋಬೇಕು ಅಂತಂದ್ರೆ ಸ್ಪೆಷಲ್ ನೀಡ್ ಮಕ್ಕಳು ಅಂತ ಮಕ್ಕಳನ್ನ ಅವರು ದತ್ತು ತಗೋಬೇಕಾಗುತ್ತೆ. ಆಮೇಲೆ ಮಕ್ಕಳು ಇಟ್ಕೊಂಡು ಶಿಕ್ಷಣ ಮಾಡಿದೀವಿ ಸಾಕಷ್ಟು ಸತಿ. ಈಗ ಅಲ್ಲಿ ಮೇನ್ ಮಾರ್ಕೆಟ್ ಇದೆಲ್ಲ, ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಒಬ್ಬನು ತನ್ನ ಮಕ್ಕಳನ್ನ 3-4 ಜನನ ಮಲಗಿಸಿ ಹೊಟ್ಟೆ ಕಾಣೋ ಮಾಡಿ ಇದೆಲ್ಲ ಮಾಡಿದ್ದ. ಅಷ್ಟು ಮಕ್ಕಳನ್ನ ನಾವು ರಕ್ಷಣೆ ಮಾಡಿ ನಮ್ಮಲ್ಲಿ ತಗೊಂಡ್ ಬಂದು ಶಾಲೆಗೆ ಸೇರಿಸುವಂಗೆ ಮಾಡಿದೀವಿ. ಶಾಲೆಯಲ್ಲೂ ಅವರು ದಾಖಲಾತಿ ಇಟ್ಟಿರ್ತಾರೆ. ಆದ್ರೆ ಮಕ್ಕಳ ಅಂದ ತಕ್ಷಣ ಅಲ್ಲಿ ಕೆಲವೊಬ್ರು ಸ್ವೆಟರ್ ಕೊಡ್ಸೋದು ನಾವೇ ಹೋಗಿದ್ವಿ ರಕ್ಷಣೆ ಮಾಡಕ್ಕೆ. ಒಂದ್ ಕಡೆ ವಿಡಿಯೋ ಮಾಡ್ತಾ ಇದ್ವಿ, ಅದ್ ಮಗುನ ತಗೊಳ್ಳೋದು ಓಡೋಗೋದು ಇವೆಲ್ಲ ಮಾಡ್ತಾರೆ. ಸಾಕಷ್ಟು ನಾವು ರಕ್ಷಣೆ ಮಾಡಿದೀವಿ ಎಲ್ಲ ಇದ್ರಲ್ಲೂ. ಇಲ್ಲಿ ಇಲ್ಲಿವರೆಗೂ ಬಂದಿರೋದು ಒಂದೇ ಮಗು, ಆದ್ರೆ ಹಾಗೆ ಸರೆಂಡರ್ ಮಾಡಿ ಹೋಗಿರೋದು ಇದೆ. ತೊಟ್ಟಿಲಲ್ಲಿ ಹಾಕಕ್ಕೆ ಅದೇ ಹೇಳಿದ್ನಲ್ಲ, ಎಲ್ಲ CC ಕ್ಯಾಮ್ರಾ ಇಟ್ಟಿರ್ತಾರೆ, ಯಾರೋ ನೋಡ್ತಾರೆ ಅಂತ ಭಯದಿಂದ ಹಾಕಲ್ಲ. ನಾವು ಮತ್ತೆ ನಮ್ಮ ಅಮೂಲ್ಯ ಶಿಶುಗೃಹದಲ್ಲಿ ಮುಂಚೆ ತುಂಬಾ ಕಡಿಮೆ ಮಕ್ಕಳಿದ್ರು, ಒಂದೇ ಇತ್ತು. ಹೋದ ಅಕ್ಟೋಬರ್ನಿಂದ ನಾವು 2ನೇ ಯೂನಿಟ್ ತಗೊಂಡು ಸ್ಟಾರ್ಟ್ ಮಾಡಿದೀವಿ. ಈಗ ಮಕ್ಕಳು ತುಂಬಾ ಕಡಿಮೆ ಆಗಿದ್ದಾರೆ. ಅಂದ್ರೆ ಎಲ್ಲರೂ ನಮ್ಮ CWC ಆಗ್ಲಿ ನಮ್ಮ DC ಅವರಾಗ್ಲಿ ಬೇಗ ಆದೇಶ ಮಾಡೋದ್ರಿಂದ ಬೇಗ ಮಕ್ಕಳು ಅಂದ್ರೆ 5 ತಿಂಗಳಿಗೆನೆ ಅವರ ತಂದೆ ತಾಯಿ ಮಡ್ಲಿಗೆ ಸೇರ್ತಾ ಇದ್ದಾರೆ. ಎಷ್ಟು ಬೇಗ ಮಕ್ಕಳು ಹೋಗ್ತಾರೆ ಅಷ್ಟು ಒಳ್ಳೆಯದು ಅಂತ ನಾನು. ಮಂಜುಳಾ ಪಾಟೀಲ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ, ಕಲಬುರಗಿ.